ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ತುಂಬ ಜನರು ಯುವನಿಧಿ ರಿಲೇಟೆಡ್ ಒಂದಿಷ್ಟು ಡೌಟ್ಸ್ನ ಕೇಳಿದ್ದೀರಾ. ಸೊ ಅದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ. ಸೊ ಇಷ್ಟು ತಿಂಗಳು ಬಂದಿದೆ, ಇಷ್ಟು ತಿಂಗಳು ಇನ್ನೂ ಬಂದಿಲ್ಲ, ಯಾವಾಗ ಬರುತ್ತೆ, ಹಾಗೆ ನಮ್ಮದು ಹೈಯರ್ ಸ್ಟಡೀಸ್ ಅಂತ ಬರ್ತಾ ಇದೆ, ಹಾಗಾದರೆ ದುಡ್ಡು ಬರುತ್ತಾ ಇಲ್ವಾ, ಅಪ್ಲಿಕೇಶನ್ ರೆಸ್ಪಾನ್ಸ್ ಪೆಂಡಿಂಗ್ ಅಂತ ಇದೆ, ದುಡ್ಡು ಬರುತ್ತಾ ಇಲ್ವಾ. ಸೊ ಎಲ್ಲನೂ ಕ್ಲಾರಿಟಿ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಹಾಗೆ ಸೆಲ್ಫ್ ಡಿಕ್ಲರೇಷನ್ ಮಾಡಲಿಕ್ಕೆ ಇಷ್ಟು ದಿವಸ ಆಗ್ತಾ ಇರಲಿಲ್ಲ. ಇಷ್ಟೇ ದಿವಸ ಅಂದರೆ 1 to 3 ಡೇಸಿಂದ ಸರ್ವರ್ ಇಶ್ಯೂ ಇತ್ತು. ಬಟ್ ಇವಾಗ ನೀವು ಆರಾಮಾಗಿ ಜೂನ್ ತಿಂಗಳದ್ದು ಸೆಲ್ಫ್ ಡಿಕ್ಲರೇಷನ್ನ ಹಾಕ್ಬೋದು. ಆ್ಯಂಡ್ 25th ಡೇಟ್ ಲಾಸ್ಟ್ ಇರುತ್ತೆ. ಸೊ ಎಲ್ಲರೂ ಅಪ್ಲೈ ಮಾಡಿ, ಇಲ್ಲಾಂತಂದರೆ ನಿಮಗೆ ಜೂನ್ ತಿಂಗಳದ್ದು ಅಮೌಂಟ್ ಬರೋದಿಲ್ಲ. ಸೊ ನಾರ್ಮಲಿ ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡಿಕೊಂಡು ಸೇವಾ ಸಿಂಧು ಅಂತ ಹಾಕಿ, ಸೊ ನಾರ್ಮಲ್ OTP ಆರ್ ಪಾಸ್ವರ್ಡ್ ಮುಖಾಂತರ ನೀವು ಲಾಗಿನ್ ಆಗಬೇಕು. ಇಲ್ಲಿ ವೀವ್ ಆಲ್ ಅವೈಲೇಬಲ್ ಸರ್ವಿಸಸ್, ಅಪ್ಲೈ ಫಾರ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ವೀವ್ ಆಲ್ ಅವೈಲೇಬಲ್ ಸರ್ವಿಸಸ್. ಸೊ ಇಲ್ಲಿ ನೀವು ನೋಡ್ಬೋದು, ಮೊದಲು ಬರೀ 10 ಪೇಜ್ ಅಷ್ಟೇ ನಮಗೆ ಸಿಗ್ತಾಯಿತ್ತು, 10 ಸರ್ವಿಸ್ಗಳು ನೇಮು. ಇವಾಗ ಮೋರ್ ದ್ಯಾನ್ ದ್ಯಾಟ್ ನೀವು ಇಲ್ಲಿ ನೋಡ್ಬೋದು. ಜಸ್ಟ್ ನೀವು ಯುವ ಅಂತ ಸರ್ಚ್ ಮಾಡಿದರೆ ಸರ್ವಿಸ್ ನೇಮಲ್ಲಿ 3 ಆಪ್ಷನ್ ಸಿಗುತ್ತೆ. ಫಸ್ಟ್ ಆಪ್ಷನ್ ಸೆಲ್ಫ್ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಸೊ ಇಲ್ಲಿಂದ ನೀವು ಆರಾಮಾಗಿ ಜೂನ್ ತಿಂಗಳದ್ದು ಸೆಲ್ಫ್ ಡಿಕ್ಲರೇಷನ್ನ ಸಬ್ಮಿಟ್ ಮಾಡಬಹುದು. ಓಕೆನಾ. ಆ್ಯಂಡ್ ಹಾಗೆ BMTC ಪಾಸ್ ಕೂಡ ಸೇವಾ ಸಿಂಧು ಮುಖಾಂತರನೇ ನೀವು ಅಪ್ಲೈ ಮಾಡಬಹುದು. ಮೊಬೈಲ್ನಲ್ಲೇ ನೀವು ಅಪ್ಲೈ ಮಾಡಿದರೆ ಫ್ರೀ ಆಫ್ ಕಾಸ್ಟ್ ಅಪ್ಲೈ ಮಾಡ್ಬೋದು. ಅದೇ ನೀವು ಹೊರಗಡೆ ಬಸ್ ಡಿಪೋ, ಬೆಂಗಳೂರು 1 ಕೇಂದ್ರ, ಕರ್ನಾಟಕ 1, ಸೊ ಇದು ಇರುತ್ತೆ ಅಲ್ವಾ, ಅಲ್ಲಿ ಹೋಗಿ ನೀವೇನಾದರೂ ಮಾಡಿದ್ರಿ ಅಂತಂದರೆ 30 ರೂಪಾಯಿ ಅಂತ ನೋಟಿಸಲ್ಲಿ ಕೊಟ್ಟಿದ್ದಾರೆ. ಬಟ್ ಸ್ಟಿಲ್ ಅವರು 30 ರೂಪಾಯಿ ತೊಗೊಳ್ಳಲ್ಲ, 100 ರುಪೀಸ್ ಅಂತೂ ಖಂಡಿತ ತೊಗೊಳ್ತಾರೆ. ಸೊ ಆ 100 ರುಪೀಸ್ ಕೊಡೋ ಬದಲು ಮೊಬೈಲ್ ಇದೆ, ಹೆಂಗೂ ನಿಮ್ಮ ಹತ್ರ ನೆಟ್ ಇದೆ, ಸೊ ಆರಾಮಾಗಿ ಫ್ರೀ ಆಫ್ ಕಾಸ್ಟ್ ಅಪ್ಲೈ ಮಾಡ್ಕೊಳ್ಳಿ. ಆ್ಯಂಡ್ ಅಪ್ಲೈ ಮಾಡಿದ ಮೇಲೆ ಅಲ್ಲಿ ನೀವು ಪಾಸ್ ತೊಗೊಳ್ಬೇಕು ಅಂತಂದರೆ ಒಂದಿಷ್ಟು ಡೇಟ್ನ ಶೆಡ್ಯೂಲ್ ಮಾಡ್ಕೊಳ್ಬೇಕು. ಸೊ ಅದು ಕೂಡ ಮೊಬೈಲ್ನಲ್ಲೇ ಮಾಡ್ಬೋದು. ನಾನು ಹೇಳ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಗೆ ಅಪ್ಲೈ ಮಾಡೋದು, ಜೊತೆಗೆ ಪಾಸ್ ತೊಗೋಬೇಕಂದ್ರೆ ಯಾವ ಡಿಪೋ ಮತ್ತು ಶೆಡ್ಯೂಲಿಂಗ್ ಟೈಮ್ ಹೇಗೆ ಸೆಟ್ ಮಾಡೋದು ಅಂತ ಹೇಳ್ತೀನಿ. ಸೊ ಅದೇ ಟೈಮ್ಗೆ ನೀವು ಅವತ್ತಿನ ದಿವಸ ಹೋಗಿ ನಿಮ್ಮ ಒಂದು ಬಸ್ ಪಾಸ್ ಕಾರ್ಡ್ನ ತೊಗೊಂಡು ಮನೆಗೆ ಬರ್ಬೋದು. ಓಕೆ. ಸೊ ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ರೆಸ್ಪಾನ್ಸ್ ಪೆಂಡಿಂಗ್ ಮತ್ತು ಹೈಯರ್ ಸ್ಟಡೀಸ್ ಅಂತ ಯಾರಿಗೆಲ್ಲ ಸ್ಟೇಟಸ್ ತೋರಿಸ್ತಾ ಇದೆ ನೋಡಿ, ಸೊ ಅಂಥವ್ರಿಗೂ ಕೂಡ ಅಮೌಂಟ್ ಕ್ರೆಡಿಟ್ ಮಾಡಿದ್ದಾರೆ. ಸೊ ಇದು ಟೆಕ್ನಿಕಲ್ ಇಶ್ಯೂಸ್ ಇರೋದ್ರಿಂದ ಮಾತ್ರ ಆ ಥರ ಅಪ್ಡೇಟಲ್ಲಿ ಅಂದರೆ ಸ್ಟೇಟಸಲ್ಲಿ ತೋರಿಸ್ತಾ ಇರೋದು. ಬಟ್ ಆ ಥರ ಸ್ಟೇಟಸ್ ಇದ್ದವ್ರಿಗೂ ಕೂಡ ನಾವು ರಿಲೀಸ್ ಮಾಡಿದ್ದೀವಿ ಅಂತ ಡಿಪಾರ್ಟ್ಮೆಂಟ್ ಅವರು ಹೇಳಿದ್ದಾರೆ. ಆ್ಯಂಡ್ ನನಗೆ ಸಾಕಷ್ಟು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಕೂಡ ಬಂದಿದೆ. ಮೊದಲೆಲ್ಲ ನನಗೆ ಹೇಳ್ತಾಯಿದ್ರು, ಅಕ್ಕ ರೆಸ್ಪಾನ್ಸ್ ಪೆಂಡಿಂಗ್ ಇದೆ, ಹೈಯರ್ ಸ್ಟಡೀಸ್ ಇದೆ, ಏನು ಮಾಡಬೇಕು ಅಂತ. ಬಟ್ ಇವಾಗ ಅವರೇ ನನಗೆ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ಅಕ್ಕ ನಮಗೆ ದುಡ್ಡು ಬಂದಿದೆ ಅಂತ ಹೇಳಿ. ಓಕೆನಾ. ಸೊ ಈ ಥರ ಸ್ಟೇಟಸ್ ಇದ್ದರೂ ನೋ ಪ್ರಾಬ್ಲಮ್, ನಿಮಗೆ ಅಮೌಂಟ್ ಬರುತ್ತೆ. ಆ್ಯಂಡ್ 12,000 ನಾವು ರಿಲೀಸ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. 12,000 ಅಂದರೆ ಆಲ್ ಪೆಂಡಿಂಗ್ ಅಮೌಂಟ್ಸ್ ರಿಲೀಸ್ ಮಾಡಿದ್ದಾರೆ. ಬಟ್ ಸ್ಟಿಲ್ ನಿಮಗೆ ಇನ್ನೂ ಬಂದಿಲ್ಲ ಅಂತಂದರೆ ವೆಯ್ಟ್ ಮಾಡಿ, ಇನ್ನೂ 1 ವೀಕ್ ಟೈಮ್ ಕೊಟ್ಟಿದ್ದಾರೆ. 1 ವಾರ ಒಳಗಡೆ ನಾವು ಎಲ್ಲನೂ ಕ್ರೆಡಿಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆನಾ. ಸೊ ದಿನಾ ಬರ್ತಾ ಇದೆ, ನೀವು ನೋಡ್ಬೋದು 3 ಡೇಸಿಂದ ದಿನಾ ಸ್ವಲ್ಪ ಸ್ವಲ್ಪ ಜನರಿಗೆ ಬರ್ತಾ ಇದೆ. ನನ್ನ ಕಾಮೆಂಟ್ ಬಾಕ್ಸಲ್ಲಿ ನೀವು ನೋಡ್ಬೋದು, 1 ಮಿನಿಟ್ಗೆ 30 ಸೆಕೆಂಡ್ಗೆ ಒಬ್ಬೊಬ್ಬರು ಕಾಮೆಂಟ್ ಮಾಡ್ತಾ ಇದ್ದಾರೆ, ಅಕ್ಕ ನಮಗೆ ಇವಾಗ ರಿಸೀವ್ ಆಯಿತು, ಇಷ್ಟು ರಿಸೀವ್ ಆಯಿತು ಅಂತ ಹೇಳಿ. ಸೊ ವೆಯ್ಟ್ ಮಾಡಿ, 100% ಬರುತ್ತೆ ಅಂತ ಗ್ಯಾರಂಟಿ ಕೂಡ ಕೊಟ್ಟಿದ್ದಾರೆ. ಐ ಹೋಪ್ ಇದು ಸ್ವಲ್ಪನಾದರೂ ಯೂಸ್ಫುಲ್ ಆಗಿದೆ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಸ್ಟಿಲ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್ ಬಾಯ್.